ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅಧಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. 2020 ಇಸುವೆ ಡಿಸೆಂಬರ್ ತಿಂಗಳು 16ನೇ ತಾರೀಕು ಬುಧವಾರ ಬೆಳಿಗ್ಗೆ ಕರ್ತನ ಪಾದ ಸಮೂಹದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಈ ಒಳ್ಳೆ ಅವಕಾಶಕ್ಕಾಗಿ ಕರ್ತನನ್ನು ಸ್ತುತಿಸುತ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ದಿನವು ದೇವರು ನಮ್ಮೆಲ್ಲವರನ್ನು ಆತನ ಆತ್ಮನಲ್ಲಿ ತುಂಬಿಸಿ ಆತನ ಕೃಪೆಯಿಂದ ನಡೆಸುವಂತೆ ಪ್ರಾರ್ಥಿಸೋಣ. ನಮ್ಮ ಬಾಯಿಗಳನ್ನು ತೆರೆದು ಕರ್ತನನ್ನೇ ನಾವು ಕೊಂಡಾಡೋಣ. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ ಎಂಬುದಾಗಿ ಹೇಳಿ ತನುಮನದಿಂದ ಅಂತರಾಳದಿಂದ ಬಾಯಿಗಳು ತೆರೆದು ಸಂತೋಷದಿಂದ ಆತನ ಸ್ತುತಿ ಮಾಡೋಣ. ಹೋದ ರಾತ್ರಿಯಲ್ಲಿಯೂ ಹಗಲಿಲ್ಲಿಯೂ ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಿದರು. ಎಷ್ಟೊಂದು ಉಪಕಾರಗಳು, ಮರೆಯಲಾರದ ಒಳ್ಳೆಯತನಗಳು ನಮ್ಮ ಜೀವನದಲ್ಲಿ ಮಾಡಿರುವ ದೇವರಿಗೂ ಸ್ತೋತ್ರ. ದೇವರಿಗೆ ಸ್ತೋತ್ರವಾಗಲಿ. ನಾವು ಕರ್ತನನ್ನು ಆತನ ಮಹಿಮೆಗೆ ತಕ್ಕಂತೆ ಸ್ತೋತ್ರ ಮಾಡಬೇಕು. 149ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ: ಕರ್ತನನ್ನು ಸ್ತುತಿಸಿರಿ, ಕರ್ತನಿಗೆ ಹೊಸ ಹಾಡನ್ನು, ಪರಿಶುದ್ಧರ ಸಭೆಯಲ್ಲಿ ಆತನ ಸ್ತೋತ್ರವನ್ನು ಹಾಡಿರಿ. ಇಸ್ರಾಯೇಲು ತನ್ನನ್ನು ಉಂಟು ಮಾಡಿದಾತನಲ್ಲಿ ಸಂತೋಷಿಸಿರಿ. ಜೀವನಿನ ಮಕ್ಕಳು ತಮ್ಮ ಅರಸನಲ್ಲಿ ಉಲ್ಲಾಸಿಸಿರಿ. ಆತನ ಹೆಸರನ್ನು ಕುಣಿಯುತ್ತಾ ಸ್ತುತಿಸಲಿ. ತಮ್ಮಡಿಯಿಂದಲೂ ಕಿನ್ನರಿಯಿಂದಲೂ ಆತನನ್ನು ಕೀರ್ತಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವಾದ ಹೊಂದಿರುವ ಈ ಬೆಳಿಗ್ಗೆ ಜಾವಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ದೇವರ ಮುಖವನ್ನು ನಾವು ನೋಡುತ್ತೇನೆ. ಈ ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ಸಹಕಾರ ಮಾಡುತ್ತಾ ಇರುವ ಪ್ರತಿಯೊಂದು ಮಕ್ಕಳಿಗೂ ಇವತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಸೌಖ್ಯವು ಬಿಡುಗಡೆಯೂ ಆಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಎಲ್ಲವರನ್ನು ಆಶೀರ್ವಾದ ಮಾಡಿ ನಿಮ್ಮ ಕೃಪೆಯ ಕರುಣೆಯ ದಯೆಯಿಂದ ಅವರನ್ನು ತುಂಬಿಸಿ. ಮಾನವ ಜಾತಿಯ ಪಾವದ ಪರಿಹಾರಕ್ಕೋಸ್ಕರ ಸ್ವಂತ ಜೀವ ಕೊಟ್ಟು ನಿಮ್ಮ ಪ್ರೀತಿ ಎಲ್ಲ ಮನುಷ್ಯರು ಅರಿಯುವಂತೆ ನಾವು ಪ್ರಾರ್ಥಿಸುತ್ತೇನೆ. ದೇವರೇ, ಯೇಸುವಿನ ನಾಮದಲ್ಲಿ ಇವತ್ತು ಮಕ್ಕಳ ವಿಷಯದಲ್ಲಿ ಮನಗುಂದಿದವರೆಗೂ ಒಂದು ಬಿಡುಗಡೆಯಾಗಲಿ. ರೋಗಿಗಳಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡಿದ್ದೀನಿ. ರೋಗಿಗಳು ಗುಂಪು ಗುಂಪಾಗಿ ಯೇಸುವಿನ ನಾಮದಲ್ಲಿ ಇವತ್ತು ಸೌಖ್ಯವಾಗಲಿ. ಕಾಲುಗಳ ಒಳಗಡೆ ಈ ಪಾದದ ಕೆಳಗಡೆ ಆ ಬಿಳಿ ಚರ್ಮವನ್ನು ಕಿತ್ತಿ ಬರುವ ಕಾಯಿಲೆ ಯೇಸುವಿನ ನಾಮದಲ್ಲಿ ಸೌಖ್ಯವಾಗ್ತಾ ಇದೆ. ವಾಯು ಒಳಗಡೆ ಅಲ್ಸರ್ ಇವತ್ತು ಯೇಸು ಸೌಖ್ಯ ಮಾಡ್ತಾ ಇದೆ. ಬೆಡ್ ರೆಸ್ಟ್ ಆಗಿರುವ ವ್ಯಕ್ತಿಗಳು ಯೇಸುವಿನ ನಾಮದಲ್ಲಿ ಪಾರ್ಲೈಸಿಂದ ಎದ್ದೊಳ್ಳಿ. ಲೂಸರೆಯಲ್ಲಿ ಹುಟ್ಟಿದಾಗನೇ ಕುಂಡನಾಗಿ ಹುಟ್ಟಿರುವ ವ್ಯಕ್ತಿಗೂ ಸೌಖ್ಯ ಮಾಡಿರುವ ಯೇಸು ಇವತ್ತು ನಮ್ಮನ್ನು ಸೌಖ್ಯ ಮಾಡ್ತಾ ಇದೆ. ಸಂಸಾರ ಜೀವನದಲ್ಲಿ ಸಮಾಧಾನವಿಲ್ಲ, ಮಕ್ಕಳ ಮದುವೆ ಎಜುಕೇಶನ್ ಆಗಾದಿರುವ ಮಕ್ಕಳಿಗೂ ಯೇಸುವಿನ ನಾಮದಲ್ಲಿ ಇವತ್ತು ಬಿಡುಗಡೆಯಾಗಲಿ. ಹಣದ ಎಲ್ಲ ಕೊರತೆಗಳು ನೀಗಲಿ, ಫೈನಾನ್ಷಿಯಲ್ ಕ್ರೈಸಿಸ್ಗಳು ನೀಗಲಿ,
ಕೆಲಸ ಜಾಗಗಳಲ್ಲಿ ಇಂಪ್ರೂವ್ಮೆಂಟ್ ಉಂಟಾಗಲಿ. ಸಾಲರಿಗಳು ಕರೆಕ್ಟ್ ಸಿಕ್ಕುವಂತೆ ಪ್ರಾರ್ಥಿಸುತ್ತೇನೆ. ಓ ದೇವರೇ, ನಮ್ಮ ಭಾರಗಳೆಲ್ಲ ನಿಮ್ಮ ಮೇಲೆ ಹಾಕ್ತೀವಿ. ಉಪವಾಸ ಕೂಟದ 6ನೇ ದಿನ ಇವತ್ತು ಸಾಯಂಕಾಲ ನಡೆಯುವ ಮೀಟಿಂಗ್ಗಳನ್ನು ಆಶೀರ್ವಾದ ಮಾಡು. ಮೀಟಿಂಗ್ಗಳಲ್ಲಿ ಪಾಲ್ಗೊಳ್ಳುವವರನ್ನು ಬಲಪಡಿಸು. ಆಮೇಲೆ ಜಗತ್ತ ಎಲ್ಲ ಕಡೆಯೂ ಬಿಡುಗಡೆಗಳು ಆಗುವಂತೆ ನಾವು ಪ್ರಾರ್ಥನೆ ಮಾಡ್ತೇನೆ. ಕರ್ತನಗರದಲ್ಲಿ ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇನೆ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಆಮೇನ್. ಯೇಸುವಿನ ಮುತ್ತುನಾಮದಲ್ಲಿ ತಂದೆ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇದು ಉಪವಾಸದ 6ನೇ ದಿನ. ಆಮೇನ್. ಸಾಯಂಕಾಲ ಪ್ರಾರ್ಥನೆಗಳಕ್ಕಾಗಿ, ಮೀಟಿಂಗ್ಗಳಕ್ಕಾಗಿ ನೀವು ಸಿದ್ಧರಾಗಿರಿ. ಪ್ರಾರ್ಥನೆ ಮಾಡಿ ಉಪವಾಸ ತಗೊಳ್ಬೇಕು. ನಾವೆಲ್ಲಿದ್ರೇಲೂ ಪ್ರಾರ್ಥನೆಯಿಂದ ಇರಬೇಕು, ಉಪವಾಸ ಮಾಡ್ತಾ ಇರಬೇಕು. ಅದು ನಿಮಗೆ ಒಳ್ಳೆಯದಾಗುತ್ತೆ. ದೇವರ ವಾಕ್ಯಕ್ಕೆ ನಾವು ಬರೋಣ. ಅದಕ್ಕೆ ಮುಂಚಿತವಾಗಿ ಇವತ್ತು ಓದಬೇಕಾಗಿರುವ ವಾಕ್ಯಗಳು ಮತ್ತಾಯನ ಸುವಾರ್ತೆ 26, 27, 22, ಅಪೊಸ್ತಲರ ಕೃತ್ಯಗಳು 8ನೇ ಅಧಿಕಾರ, 1 ಕೊರಿಂಥಿಯಸ್ 12-16 ಪ್ರಕಟಣೆ ಗ್ರಂಥ 6ನೇ ಅಧಿಕಾರ. ಇಷ್ಟು ಅಧಿಕಾರಗಳು ಇವತ್ತು ನೀವು ಓದಿರಿ. ಆಮೇಲೆ ನನ್ನೇ ಓದಿಲ್ಲ ಆದರೆ ಅದು ಕೂಡ ಸೇರಿಸಿ ಇವತ್ತು ಓದಬೇಕು. ಆಮೇಲೆ ಇವತ್ತಿನ ಚಿಂತಕ್ಕಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧಿಕಾರ 9ನೇ ವಾಕ್ಯ. ಅದಕ್ಕಾತನು, ನನ್ನ ಕೃಪೆಯೇ ನನಗೆ ಸಾಕು, ಬಲಹೀನತೆಯಲ್ಲಿಯೇ ನನ್ನ ಬಲವು ಪರಿಪೂರ್ಣವಾಗುತ್ತದೆ ಎಂದು ನನಗೆ ಹೇಳಿದನು. ಪ್ರಿಯರೇ, ಈ ವಾಕ್ಯ ಪೌಲನ ಹತ್ರ ದೇವರು ಮಾತಾಡಿದ ಮಾತಾಗಿದೆ. ಪೌಲನ ಶರೀರದಲ್ಲಿ ಯಾವುದೋ ಒಂದು ಕಾಯಿಲೆ ಇದ್ದರು, ಯಾವುದೋ ಒಂದು ದೊಡ್ಡ ಕಷ್ಟವಿತ್ತು. ಆ ಕಷ್ಟವು ನೀಗಿ ಹೋಗುವುದಕ್ಕಾಗಿ 3 ಸಾರಿ ದೇವರ ಹತ್ರ ಪ್ರಾರ್ಥನೆ ಮಾಡಿದರು. 1 ಮಾಡಿ 2 ಸಾರಿ ಮಾಡಿ ಉತ್ತರವಿಲ್ಲ. 3ನೇ ಸಾರಿ ಪ್ರಾರ್ಥನೆ ಮಾಡಿದಾಗ ದೇವರು ಪೌಲನ ಹತ್ರ ಮಾತನಾಡಿದರು, ಉತ್ತರ ಕೊಟ್ಟರು. ಏನು ಉತ್ತರ ಕೊಟ್ಟರು? ಈ ಅನುಭವಿಸ್ತಾ ಇರುವ ಯಾವುದೋ ಕಾಯಿಲೆ ಎಂಬುದಾಗಿ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಯಾವುದು ಅಂತ. ನೀ ಅನುಭವಿಸ್ತಾ ಇರುವ ಕಷ್ಟ ಅದು ನಾನು ನೀಗಿಸುವುದಿಲ್ಲ, ಆದರೆ ನನ್ನ ಕೃಪೆಯು ನನಗೆ ಕೊಡುತ್ತೇನೆ. ಆ ಕೃಪೆಯು ಬಲಹೀನತೆಗಳಲ್ಲಿ ಆಮೇಲೆ ನನಗೂ ಬಲವಾಗುತ್ತದೆ. ನೀ ತಾಳ್ತಾ ಇರುವ ಕಷ್ಟವನ್ನು ಸಹಿಸುವುದಕ್ಕಾಗಿ ನನ್ನ ಕೃಪೆಯೇ ನನಗೆ ಸಾಕು ಎಂಬುದಾಗಿ ಪೌಲನ ಹತ್ರ ದೇವರ ಆತ್ಮನು ಹೇಳಿದರು. ಪೌಲ ಹೇಳ್ತಾ ಇದ್ದಾನೆ, ನನ್ನನ್ನು ಬಲಪಡಿಸುವುದರ ಮೂಲಕವಾಗಿ ನಾನು ಎಲ್ಲದಕ್ಕೂ ಸಾಕಾಗುವೆನು. ಶರೀರದಲ್ಲಿ ಬಲಹೀನತೆ ಇರ್ಬೋದು, ಕಾಯಿಲೆ ಇರ್ಬೋದು, ಸಾಲ ಬಾರಿ ಸಿಕ್ಕಾಕೊಂಡಿರ್ಬೋದು, ನೀಗಿ ಹೋಗಾದಿರುವ ಸೈತಾನ ಕಾಟಗಳಿರ್ಬೋದು. ಆದರೆ ಅದಕ್ಕಿಂತ ಎಲ್ಲ ಮೇಲೆ ವ್ಯಾಪರಿಸುವ ಒಂದು ದೊಡ್ಡ ಪವರ್ ಉಂಟು, ಒಂದು ದೊಡ್ಡ ಶಕ್ತಿ ಉಂಟು. ಆ ಶಕ್ತಿಯು ದೇವರ ಕೃಪೆಯಾಗಿದೆ, ದೇವರ ಬಲವಾಗಿದೆ. ಬಲಹೀನತೆಗಳಲ್ಲಿ ತುಂಬಿ ತುಳುಕುವ ಶಕ್ತಿ. ಈ ಕೃಪೆಯು ಎಂಬುದಾಗಿರುವ ಮಾತು ದೇವರ ದಾನವಾಗಿದೆ. ನಾವು ಎಲ್ಲಿ ಆಮೇನ್ ಯಾವ ವಿಷಯದಲ್ಲಿ ಕೃಪೆ ಬೇಕೋ ಆ ವಿಷಯದಲ್ಲಿ ದೇವರು ಕೃಪೆ ಕೊಡ್ತಾರೆ. ರಕ್ಷಣೆ ಹೊಂದುವುದಕ್ಕಾಗಿ ಜನರಿಗೆ ಕೃಪೆ ಕೊಡ್ತಾರೆ. ರೋಗಗಳು ತಾಳುವುದಕ್ಕಾಗಿಯೂ ದೇವರು ಕೃಪೆ ಕೊಡ್ತಾರೆ. ಜೀವನವು ಆಶೀರ್ವಾದವಾಗುವುದಕ್ಕಾಗಿ ದೇವರು ಕೃಪೆ ಕೊಡುತ್ತಾರೆ. ಕೆಲವು ಅಪಘಾತಗಳಿಂದ ಬಿಡಿಸುವುದಕ್ಕಾಗಿ ದೇವರು ಕೃಪೆ ಕೊಡ್ತಾರೆ. ನೋಹಕ್ಕೂ ದೇವರ ಕೃಪೆ ಸಿಕ್ಕಿದೆ.
ಕೆಲವರನ್ನು ದೇವರು ಚೂಸ್ ಮಾಡುವಾಗ ದೇವರ ಕೃಪೆಯು ಅವರ ಮೇಲೆ ಪ್ರತ್ಯೇಕವಾಗಿರ್ತಾರೆ. ಕರ್ತನು ಏಸಾವನ್ನು ತಳ್ಳಿ ಯಾಕೋಬನನ್ನು ಆರಿಸಿಕೊಂಡರು. ಅದು ಕರುಣೆಯಿಂದಲೇ, ಕೃಪೆಯಿಂದಲೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಅದರಿಂದ ನಮ್ಮ ಬಲಹೀನತೆಗಳು ನಾವು ಯೋಜನೆ ಮಾಡಬೇಕಾಗಿಲ್ಲ. ದೇವರ ಕೃಪೆಯು ಎಷ್ಟು ಆಳವಾಗಿದೆ ಅದರಲ್ಲಿ ನಾವು ಭರವಸೆ ಇಟ್ಟುಕೊಳ್ಳೋಣ. ಮೋಶೆಯು ಆ ತೊಡಲಿನಾವಿರುವವನಾಗಿದ್ದರು. ಮಾತನಾಡುವ ಕರೆಕ್ಟ್ ಬರ್ತಾ ಇರಲಿಲ್ಲ. ಆ ತೊಡಕು ನಾಲಿಕೆಯಿಂದ ಫರೋವನ ಹತ್ರ ಹೋಗಿ ಮಾತಾಡಿದರೆ ಫರೋವನ ಓಡಿಸಿ ಬಿಡ್ತಾನೆ. ಮೋಶೆ ಆ ವಿಷಯ ಹೇಳಿದರು, ದೇವರೇ ನನ್ನ ಕಳಿಸಬೇಡ, ನನಗೆ ಕರೆಕ್ಟ್ ಮಾತಾಡಕ್ಕಾಗಲ್ಲ. ದೇವರು ಹೇಳಿದ್ರು, ನನ್ನ ಸಾನ್ನಿಧ್ಯವು, ನನ್ನ ಪ್ರಸನ್ನ ನಿನ್ನ ಜೊತೆಗೆ ಬರ್ತೀವಿ, ನೀವು ಹೋಗು, ಮಾತನಾಡು. ಮೋಶೆ 10 ಸಾರಿ ಫರೋವನ ಹತ್ರ ಹೋದರು. ಅಷ್ಟು ಕೃಪೆಯು ದೇವರು ಮೋಶೆ ಮೇಲೆ ಕೊಟ್ಟರು, ಧೈರ್ಯ ಕೊಟ್ಟರು. ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುದಾಗಿರುವ 3 ಯಹೂದವಾದಗಳು ಅವರನ್ನು ರಾಜನ ಎತ್ತಿ ಬೆಂಕಿಯಲ್ಲಿ ಹಾಕಿಬಿಟ್ಟರು. ನಾವು ಕೇಳಬಹುದು, ಯೋಜನೆ ಮಾಡಬಹುದು, ಇಲ್ಲಾಂದ್ರೆ ಹೇಳಬಹುದು, ದೇವರಿಗೇನೋ ಬೆಂಕಿಯನ್ನು ಆರಿಸೋದಕ್ಕೆ ಬೇರೆ ಎಷ್ಟೋ ದಾರಿಗಳುಂಟು, ಅದನ್ನು ತಪ್ಪಿಸೋದಕ್ಕೆ ಯಾವ ದಾರಿ ಉಂಟು. ದೇವರ ಹತ್ರ ಮಾಡಲಿಲ್ಲ. ಅವರು ಬೆಂಕಿಯಲ್ಲಿ ಬಿಟ್ಟಾಗ ದೇವರು ಅವರ ಜೊತೆಯಲ್ಲಿ ನಡೆದು ಅವರನ್ನು ರಕ್ಷಿಸಿದರು. ಬೆಂಕಿಯಲ್ಲಿ ಬೀಳುವುದು ದೇವರ ಚಿತ್ತವಾಗಿದೆ. ಕೆಲವು ಸಾರಿ ನಮ್ಮ ಜೀವನದಲ್ಲಿ ಹಲವಾರು ರೀತಿಯಲ್ಲಿ ಇರುವ ಕಷ್ಟಗಳಲ್ಲಿ ನಾವು ಸಿಕ್ಕಾಕೊಳ್ಳುವುದು ದೇವರ ಚಿತ್ತವಾಗಿದೆ. ಹೇಗೆ ಇದರಿಂದ ನಾವು ಆಮೇಲೆ ರಕ್ಷಣೆ ಹೊಂದುವುದು, ಯಾವ ರೀತಿಯಲ್ಲಿ ನಾವು ಆಚೆ ಬರುತ್ತದೆ ಎಂಬುದ ಯೋಜನೆ ಮಾಡಿದರೆ ಕೆಲವು ಸಾರಿ ಕೆಲವು ಕಷ್ಟಗಳನ್ನು ನಮಗೆ ಆಚೆ ಬರಕ್ಕಾಗಲ್ಲ. ಆದರೆ ಅದು ತಾಳುವುದಕ್ಕಾಗಿರುವ ದೊಡ್ಡ ಕೃಪೆ ದೇವರು ನಮಗೆ ಕೊಡ್ತಾರೆ. ಯೇಸು ಕ್ರಿಸ್ತನಲ್ಲಿ ಕೃಪೆಯು ಸತ್ಯವು ತುಂಬಲ್ಪಟ್ಟಿದೆ ಎಂಬುದಾಗಿ ಯೋಗನಾನವರ ಸುವಾರ್ತೆಯಲ್ಲಿ ಬರೆದಿದ್ದಾರೆ. ಆ ಕ್ರಿಸ್ತನಲ್ಲಿ ತುಂಬಲ್ಪಟ್ಟಿರೋ ಕೃಪೆಯೇ ನಮಗೆ ಕೊಡುವುದು. ಆ ಕ್ರಿಸ್ತನಲ್ಲಿ ತುಂಬಲ್ಪಟ್ಟಿರೋ ಕೃಪೆಯೇ ಈ ಭೂಮಿಯಲ್ಲಿ ಆತ ಬಂದಾಗ ತೋರಿಸಿರುವ ಎಲ್ಲ ಅದ್ಭುತಗಳು, ಎಲ್ಲ ರಕ್ಷಣೆಯು, ಎಲ್ಲ ಬಿಡುಗಡೆಯು, ಎಲ್ಲ ಸೇವೆಗಳು ಆ ಕೃಪೆಯಿಂದಲೇ ಆಗಿರುವುದು, ಆ ಸತ್ಯದಿಂದಲೇ ಆಗಿರುವುದು. ಆ ಕೃಪೆಯಿಂದ ನಮಗೆ ದೇವರ ಕೃಪೆ ಕೊಡುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು. ಅದು ನಾವು ಪಡೆದುಕೊಳ್ಳಬೇಕು. ದೇವರಿಗೆ ಸ್ತೋತ್ರವಾಗಲಿ, ಸ್ತೋತ್ರ. ಈ ಉಪವಾಸ ಕೊಟ್ಟದ 6ನೇ ದಿನದಲ್ಲಿ ನಿಶ್ಚಯವಾಗಿ ದೇವರೊಂದು ಹೊಸ ಕೃಪೆಯು ನಮ್ಮ ಮೇಲೆ ಸುರಿಸುತ್ತಾರೆ ಎಂಬುದನ್ನು ನಾವು ನಂಬುತ್ತಾ ಇದ್ದಾರೆ. ದೇವರದು ಮಾಡುತ್ತಾರೆ. ನಾವು ಹೇಳಬೇಕು, ಅಪ್ಪ ನನ್ನ ವಿಷಯವು ಯಾರಿಂದಲೂ ಪರಿಹಾರ ಮಾಡೋಕ್ಕಾಗಲ್ಲ, ಅಸಾಧ್ಯ ಎಂಬುದಾಗಿ ನಾನು ಯೋಚಿಸ್ತಾ ಇರುವ ಈ ವಿಷಯ ನನ್ನ ಕೈಯಿಂದಾಗಲಿ ಇನ್ನೊಬ್ಬರ ಕೈಯಿಂದಾಗಲಿ ಆಗುವುದಿಲ್ಲ. ಈ ಕಾಯಿಲೆಯಿಂದ ನಾನು ರಕ್ಷಿಸಬೇಕಾಗಿ, ಈ ಇಕ್ಕಟ್ಟಿನಲ್ಲಿ ನನಗೆ ಬಿಡುಗಡೆ ಕೊಡಕ್ಕಾಗಿ, ಮುಂದೆ ಬರಕ್ಕಾಗಿ ನಾನು ಯಾವ ದಾರಿಯನ್ನು ಕಾಣುತ್ತಾ ಇಲ್ಲಪ್ಪ. ತಂದೆ, ನನ್ನ ಮೇಲೆ ನಿನ್ನ ಕೃಪೆಯನ್ನು ತೋರಿಸು, ನಿನ್ನ ದಯೆಯನ್ನು ತೋರಿಸು, ನಿನ್ನ ಕನಿಕರನ್ನು ತೋರಿಸು. ಈ ಕೃಪೆಯು ಒಂದು ಬಲವಾಗಿದೆ. ಹೌದು, ಅವನ ಹತ್ರ ಜೀವನದಲ್ಲಿ ಬಂದಿರುವ ಕಷ್ಟಕಾಲದಲ್ಲಿ ನನಗೆ ತಾಳುವುದಕ್ಕಾಗಿ ನನ್ನ ಕೃಪೆಯೇ ಸಾಕು, ಆ ಕಷ್ಟವನ್ನು ತಾಳುವುದಕ್ಕಾಗಿ ನನ್ನ ಕೃಪೆಯೇ ಸಾಕು ಎಂಬುದಾಗಿ ಹೇಳಿಕೊಂಡಿರುವ ದೇವರು, ರಕ್ಷಣೆಗಾಗಿ ಇದೇ ಕೃಪೆ ಕೊಡುವ ದೇವರು, ಆಶೀರ್ವಾದಕ್ಕಾಗಿ ತಂದೆಯಾಗಿರುವ ದೇವರ ಆಮೇನ್ ಪ್ರೀತಿಯು, ಯೇಸುಕ್ರಿಸ್ತನ ಕೃಪೆಯು, ಯೇಸುಕ್ರಿಸ್ತನ ಕೃಪೆಯು ತುಂಬಲ್ಪಟ್ಟಿದ್ದಾರೆ. ಅದು ವರವಾಗುತ್ತದೆ. ಕೃಪೆಯ ವರಗಳು ಅಭಿಷೇಕದ ವರಗಳು ಆಗಿರುತ್ತದೆ. ಕೃಪೆಯದು ಸಿಕ್ಕುವುದೆಲ್ಲ ದೇವರ ಕೃಪೆಯೇ. ಈವಾಗ ನಾವು ಆಗಿರುವುದು ಕೃಪೆಯಿಂದಲೇ ಆಗಿರುವುದು. ಹೌದು, ಒಂದು ಸಾರಿ ಪೌಲ್ ಆತರ ಹೇಳಿದೆ, ನಾನು ಆಗಿರುವುದೇ ದೇವರ ಕೃಪೆಯಿಂದಲೇ. ಪ್ರಿಯರೇ, ನಾವೆಲ್ಲ ಆಗಿರುವುದು, ಇವಾಗ ನೀವು ಎಲ್ಲಿ ಬಂದಿದ್ದಾರೋ ಅಲ್ಲಿ ನೀವು ಆಗಿರುವುದು ದೇವರ ದೊಡ್ಡ ಕೃಪೆಯಿಂದಲೇ ಆಗಿರುವುದು. ಆದ್ದರಿಂದ ಇನ್ನು ಮುಂದೆಯೂ ಎಲ್ಲ ಸಮಸ್ಯೆಗಳಲ್ಲಿಯೂ, ಎಲ್ಲ ಕಷ್ಟಗಳಲ್ಲಿಯೂ, ಎಲ್ಲ ಇಕ್ಕಟ್ಟುಗಳಲ್ಲಿಯೂ, ಎಲ್ಲ ಬಿತ್ತೋಗುವ ಸನ್ನಿವೇಶಗಳಲ್ಲಿಯೂ ಆಮೇಲೆ ನಮ್ಮನ್ನು ನಿಲ್ಲಿಸುವ ಆಮೇಲೆ ಅದ್ಭುತಕರವಾದ
ಆ ಕೃಪೆಯಲ್ಲಿ ನಾವು ಪರವಶರಾಗೋಣ. ಹೌದು, ಪೌಲನ ಹತ್ರ ಹೇಳಿದ್ರು, ನನ್ನ ಕೃಪೆಯೇ ನನಗೆ ಸಾಕು. ಹೌದು, ನಾವು ಹೇಳಬೇಕು, ಕರ್ತಾವೇ, ಅಪ್ಪ, ತಂದೆ, ನಿಮ್ಮದು ಕೃಪೆಯೇ ನನಗೆ ಸಾಕು. ಈ ಬಲಹೀನತೆಗಳಲ್ಲಿ ನನ್ನ ಕೃಪೆಯು ಬಲವಾಗಿ ತುಂಬಲ್ಪಡುತ್ತಾರೆ. ನಿಶ್ಚಯವಾಗಿ ದೇವರು ಆ ಕೃಪೆಯನ್ನು ಸುರಿಸಿ ನಿಮ್ಮನ್ನು ಬಲಪಡಿಸಿ ನಡೆಸುತ್ತಾರೆ. ಕರ್ತನ ಕೃಪೆಯು ನಮ್ಮ ಮೇಲೆ ಇರುವಾಗ ಆಮೇಲೆ ಜೀವನದಲ್ಲಿ ಬರುವ ಎಲ್ಲ ವಿಷಯಗಳು, ಕಷ್ಟಗಳು, ತೊಂದರೆಗಳು ನಮಗೆ ಒಳ್ಳೆಯದಕ್ಕಾಗಿ, ನಮ್ಮನ್ನು ಮೋಲ್ಡ್ ಮಾಡೋಕ್ಕಾಗಿ, ನಮ್ಮನ್ನು ರೂಢೀಕರಿಸುವುದಕ್ಕಾಗಿ, ನಿರ್ಮಿಸುವುದಕ್ಕಾಗಿ ಆಗಿ ಮಾರ್ಪಡುತ್ತದೆ. ಆದ್ದರಿಂದ ಕೃಪೆಯೇ ಸಾಕು, ಕೃಪೆಯೇ ಸಾಕು ಎಂಬುದಾಗಿ ಹೇಳೋಣ. ದೇವರ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಲಿ. ವಿ ಆರ್ ಶೈನಿಂಗ್ ಬೈ ದ ಪವರ್ ಆಫ್ ಹೋಲಿ ಸ್ಪಿರಿಟ್. God bless you. Amen.